ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು, ಅವರ ಮುಂದಿನ ರಾಜಕೀಯ ಭವಿಷ್ಯ ಹೇಗಿದೆ ಅವ್ರಿಗೆ? ಸಿದ್ದರಾಮಯ್ಯನವರ ಒಂದು ಜಾತಕ ಸಾಮಾನ್ಯವಾಗಿ ಯಾರ ಹತ್ರ ಇಲ್ಲ. ಸಿದ್ದರಾಮಯ್ಯನವರ ಮಗನ ಯತೀಂದ್ರ ಅವರ ಜಾತಕ ನನ್ನ ಹತ್ರ ಇದೆ. ಅವರ ಜಾತಕ ಮತ್ತು ಅವ್ರ ಕುಟುಂಬವ್ರ ಜಾತಕ ಎಲ್ಲ ಇರೋದ್ರಿಂದ ಅವರ ಒಂದು ಜಾತಕದ ಆಧಾರದ ಪ್ರಕಾರ ನೋಡೋದಾದರೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸರ್ಕಾರ ಬರೋಕ್ಕೆ 6 ತಿಂಗಳ ಮುಂಚೆನೇ ನಾನು ಕೆಲವು ಮಾಧ್ಯಮದಲ್ಲಿ ಹೇಳಿದ್ದೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾರೆ ಅಂತ. ಯಾರೂ ಅದನ್ನು ನಂಬಿರಲಿಲ್ಲ. ಈ ರೀತಿ ಅನೇಕ ವಿಚಾರಗಳು ಕಳೆದ 30 ವರ್ಷಗಳಿಂದ ಮಾಡ್ತಾ ಬಂದೀನಿ. ಆ ರೀತಿ ನೋಡೋದಾದರೆ ಈ ವರ್ಷ ಪೂರ್ತಿ ಸಿದ್ದರಾಮಯ್ಯನವರಿಗೆ ಈ ವರ್ಷ ಸೆಪ್ಟೆಂಬರ್ ತಿಂಗಳ ನಂತರ ಅಷ್ಟೊಂದು ಸಮಯ ಚೆನ್ನಾಗಿರೋದಿಲ್ಲ. ಏನು ಇವತ್ತು ಅವ್ರ ಜೊತೆಲಿ ಆಪ್ತರು ಓಡಾಡ್ಕೊಂಡಿದ್ದಾರೆ, ಅವರಲ್ಲೇ ವಿರಸಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಅವರು ಅಷ್ಟೇ ಈ ವರ್ಷ ಅವ್ರು ಏನೇ ತೀರ್ಮಾನ ಕೈಗೊಂಡ್ರು ಯಾವುದೂ ಅಷ್ಟು ಅವರಿಗೆ ಸಪೋರ್ಟಿವ್ ಆಗಿರೋದಿಲ್ಲ. ಸೆಪ್ಟೆಂಬರ್ ತಿಂಗಳ ಕಳೆದ ನಂತರ ಅವರಿಗೆ ಒಂದು 18 ತಿಂಗಳ ಕಾಲ ಸಮಯ ಚೆನ್ನಾಗಿರೋದಿಲ್ಲ. ಅದರಿಂದ ಕೆಲವೊಂದು ಸಮಯದಲ್ಲಿ ಅವರಿಗೆ ಅವರು ಇರೋವಂಥ ಸ್ಥಾನದ ಬಗ್ಗೆನೇ ಕೆಲವೊಂದು ಮುನಿಸನ್ನು ಉಂಟಾಗಿ ಅವರಿಗೆ ಬೇಡಪ್ಪ ಈ ಸ್ಥಾನ ಬೇಡ, ಬಿಟ್ಕೊಟ್ಬಿಡೋಣ ಒಂದು ಪ್ರಸಂಗಗಳು ಸಹ ಎದುರಾಗಬಹುದು. ಅದರಿಂದ ಸಾಕಷ್ಟು ಸಿದ್ದರಾಮಯ್ಯನವರು ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ತಮ್ಮ ಆಪ್ತರ ವರ್ಗದಲ್ಲೇ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಪದವಿ ಪೂರೈಸ್ತಾರೆ ಅನ್ನೋದು ಈ ವರ್ಷ ಸೆಪ್ಟೆಂಬರ್ ತಿಂಗಳ ನಂತರ ನಮಗೆ ಖಂಡಿತ ಕಂಡು ಬರ್ತಾ ಇದೆ. ಆದ್ದರಿಂದ ಆದಷ್ಟು ಅವರ ಆರೋಗ್ಯ ಕಡೆ ಗಮನ ಕೊಟ್ಟು ಅವ್ರು ಕೈಗೊಳ್ಳುವಂಥ ತೀರ್ಮಾನ ಸಾಕಷ್ಟು ಮುಂಜಾಗರೂಕತೆಯಿಂದ ಯೋಚನೆ ಮಾಡಿದ್ದೇ ಆದರೆ ಖಂಡಿತ ಅವರಿಗೆ ಶುಭ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.